ಯುಜಿಸಿ ನಿಯಮವನ್ನು ಕೇಂದ್ರ ಸರ್ಕಾರ ಸಮಾನತೆಗಾಗಿ ನಡೆದ ಹೋರಾಟದ ಪ್ರತಿಫಲವಾಗಿ ತೆಗೆದುಕೊಂಡ ನಿರ್ಣಯದ ಸರಿಯಾದ ವಿಚಾರ ವಿನಿಮಯ ಮಾಡದೆ ಸುಪ್ರೀಂ ಕೋರ್ಟಿನ ದ್ವಿಸದಸ್ಯ ಪೀಠ ತೆಗೆದುಕೊಂಡ ನಿರ್ಣಯ ತಪ್ಪಾಗಿದೆ. ಕಾರಣ, ಸವರ್ಣೀಯ 15% ಜನರ ಹಿತವನ್ನು ಎತ್ತಿ ಹಿಡಿದ ಸುಪ್ರೀಂ ಕೋರ್ಟಿನ ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳು ಸವರ್ಣೀಯರಿದ್ದು ಸವರ್ಣೀಯರ ಪರವಾಗಿ ತೆಗೆದುಕೊಂಡ ನಿರ್ಣಯವಾಗಿದೆ. ಆದ್ದರಿಂದ ಈ ಕೂಡಲೇ ಸುಪ್ರೀಂ ಕೋರ್ಟಿನಿಂದ ತಡೆಹಿಡಿದ ಕೇಂದ್ರ ಸರ್ಕಾರದ ಆದೇಶವನ್ನು ಕೈಬಿಡಬೇಕು. ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಮನುವಾದಿಗಳ, ಸವರ್ಣೀಯರ, ಬ್ರಾಹ್ಮಣವಾದಿಗಳ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಅನುಭವಿಸುತ್ತಾ ಬಂದ ನಮಗೆ ಬಾಬಾ ಸಾಹೇಬರು ಬರೆದ ಸಂವಿಧಾನದ ಆರ್ಟಿಕಲ್ಗಳ ಓದಿನ ಅರಿವು ನಮಗೆ ಆಗಿದೆ. ಈಗ ಭಾರತ ದೇಶದ SC/ST/OBC ಜನ ಓದಿನ ಅರಿವಿನಿಂದ ಜಾಗೃತರಾಗಿದ್ದಾರೆ. ಕಾರಣ, ಭಾರತ ದೇಶವನ್ನು ಶ್ರೀಲಂಕಾ, ಬಾಂಗ್ಲಾದೇಶ, ನೇಪಾಳ ದೇಶಗಳಲ್ಲಿ ನಡೆದಂಥ ಗಲಾಟೆ ಗದ್ದಲಗಳನ್ನು ಮಾಡುವ SC/ST/OBC ವಿದ್ಯಾರ್ಥಿಗಳು, ವಿಚಾರವಾದಿಗಳು ರೊಚ್ಚಿಗೇಳುವ ಮೊದಲು ರಾಷ್ಟ್ರಪತಿಗಳು ಮಧ್ಯಸ್ಥಿಕೆ ವಹಿಸಿ 15% ಜನರ ಪರ ವಿಚಾರಿಸುವ ಬದಲು ಸಮಾನತೆಗಾಗಿ ಹೋರಾಡಿದ ಮಹಾತ್ಮ ಜ್ಯೋತಿಬಾ ಫೂಲೆ, ತಾಯಿ ಸಾವಿತ್ರಿಬಾಯಿ ಫೂಲೆ, ಫಾತಿಮಾ ಶೇಖ, ಪೆರಿಯಾರ್ ರಾಮಸ್ವಾಮಿ ನಾಯಕರ್ರವರುಗಳು ಸಮಾನತೆಯ ಬಗ್ಗೆ ಸಾರಿದ ಚರಿತ್ರೆಗಳನ್ನು ನೆನೆದು ಸಂವಿಧಾನದ ನಿಯಮದ ಪ್ರಕಾರ SC/ST/OBCಯ 85% ಜನರ ವಿರುದ್ಧ ತೆಗೆದುಕೊಂಡ ಸುಪ್ರೀಂ ಕೋರ್ಟನ ನ್ಯಾಯಾಧೀಶರನ್ನು ವಜಾಗೊಳಿಸಿ ಶೂದ್ರರಾದ SC/ST/OBC ಜನರ ಸಮಾನತೆಗೆ ಮಾನ್ಯತೆ ನೀಡಿ. ಕಾರಣ, ಕೇಂದ್ರ ಸರ್ಕಾರ ಇದೇ ಮೊದಲ ಬಾರಿಗೆ ಒಂದು ಸಮಾನತೆಯ ನಿರ್ಣಯವನ್ನು ಯುಜಿಸಿ ಕಾನೂನಿನ ಮುಖಾಂತರ ತೆಗೆದುಕೊಂಡಿದೆ. ಇದನ್ನಾದರೂ ಜಾರಿಗೊಳಿಸಿ ಶೂದ್ರರಾದ 85% ಜನರುಗಳ ಪರವಾಗಿ ನ್ಯಾಯ ಒದಗಿಸಿ ಕೊಡಬೇಕೆಂದು ಮಾನ್ಯರಲ್ಲಿ ವಿನಯಪೂರ್ವಕ ವಿನಂತಿಸುತ್ತೇವೆ. ವಿಶ್ವ ಬಹುಜನ ಧ್ವಜ ಮತ್ತು ಸಂವಿಧಾನ ರಕ್ಷಾ ಸೇನಾ ಸಂಘಟನೆಯು ಯಾವುದೇ ರೀತಿ ಉಗ್ರ ಹೋರಾಟಗಳನ್ನು ಮಾಡದಂತೆ ಸಹಕರಿಸಿ. ಅಂಟೋನಿಯೋ ದ ಬುರೆಟಿಯೋ, ರಾಷ್ಟ್ರೀಯ ಅಧ್ಯಕ್ಷರು. ನಿಯಮವನ್ನು ಕೇಂದ್ರ ಸರ್ಕಾರ ಸಮಾನತೆಗಾಗಿ ನಡೆದ ಹೋರಾಟದ ಪ್ರತಿಫಲವಾಗಿ ತೆಗೆದುಕೊಂಡ ನಿರ್ಣಯ. ಯುಜಿಸಿ ನಿಯಮವನ್ನು ಕೇಂದ್ರ ಸರ್ಕಾರ ಸಮಾನತೆಗಾಗಿ ನಡೆದ ಹೋರಾಟದ ಪ್ರತಿಫಲವಾಗಿ ತೆಗೆದುಕೊಂಡ ನಿರ್ಣಯದ ಸರಿಯಾದ ವಿಚಾರ ವಿನಿಮಯ ಮಾಡದೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ತೆಗೆದುಕೊಂಡ ನಿರ್ಣಯ ತಪ್ಪಾಗಿದೆ. ಕಾರಣ, ಸವರ್ಣೀಯ 15% ಜನರ ಹಿತವನ್ನು ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳು ಸವರ್ಣೀಯರಿದ್ದು ಸವರ್ಣೀಯರ ಪರವಾಗಿ ತೆಗೆದುಕೊಂಡ ನಿರ್ಣಯವಾಗಿದೆ. ಆದ್ದರಿಂದ ಈ ಕೂಡಲೇ ಸುಪ್ರೀಂ ಕೋರ್ಟ್ನಿಂದ ತಡೆ ಹಿಡಿದ ಕೇಂದ್ರ ಸರ್ಕಾರದ ಆದೇಶವನ್ನು ನಿರ್ಣಯವನ್ನು ಕೈಬಿಡಬೇಕು. ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಮನುವಾದಿಗಳ, ಸವರ್ಣೀಯರ, ಬ್ರಾಹ್ಮಣವಾದಿಗಳ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಅನುಭವಿಸುತ್ತಾ ಬಂದ ನಮಗೆ ಡಾಕ್ಟರ್ ಬಾಬಾ ಸಾಹೇಬರು ಬರೆದ ಸಂವಿಧಾನ ಆರ್ಟಿಕಲ್ಗಳ ಓದಿನ ಅರಿವು ನಮಗೆ ಆಗಿದೆ. ಈಗ ಭಾರತ ದೇಶದ SC/ST/OBC ಜನ ಓದಿನ ಅರಿವಿನಿಂದ ಜಾಗೃತರಾಗಿದ್ದಾರೆ. ಕಾರಣ, ಭಾರತ ದೇಶವನ್ನು ಶ್ರೀಲಂಕಾ, ಬಾಂಗ್ಲಾದೇಶ್, ನೇಪಾಳಗಳಲ್ಲಿ ನಡೆದಂಥ ಗಲಾಟೆ ಗದ್ದಲಗಳನ್ನು ಮಾಡುವ SC/ST/OBC ವಿದ್ಯಾರ್ಥಿಗಳು, ವಿಚಾರವಾದಿಗಳು ರೊಚ್ಚಿಗೇಳುವ ಮೊದಲು ರಾಷ್ಟ್ರಪತಿಗಳು ಮಧ್ಯಸ್ಥಿಕೆ ವಹಿಸಿ 15% ಜನರ ಪರ ವಿಚಾರಿಸುವ ಬದಲು ಸಮಾನತೆಗಾಗಿ ಹೋರಾಡಿದ ಹುತಾತ್ಮ ಮಹಾತ್ಮ ಜ್ಯೋತಿಬಾ ಫುಲೆ, ತಾಯಿ ಸಾವಿತ್ರಿಬಾಯಿ ಫುಲೆ, ಫಾತಿಮಾ ಶೇಖ್, ಪೆರಿಯಾರ್ ರಾಮಸ್ವಾಮಿ ನಾಯಕರ್ರವರುಗಳು ಸಮಾನತೆಯ ಬಗ್ಗೆ ಸಾರಿದ ಚರಿತ್ರೆಗಳನ್ನು ನೆನೆದು ಸಂವಿಧಾನದ ನಿಯಮದ ಪ್ರಕಾರ SC/ST/OBCಯ 85% ಜನರ ವಿರುದ್ಧ ತೆಗೆದುಕೊಂಡ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ವಜಾಗೊಳಿಸಿ ಶೂದ್ರರಾದ SC/ST/OBC ಜನರ ಸಮಾನತೆಗೆ ಮಾನ್ಯತೆ ನೀಡಿ. ಕಾರಣ, ಕೇಂದ್ರ ಸರ್ಕಾರ ಇದೇ ಮೊದಲ ಬಾರಿಗೆ ಒಂದು
ಸಮಾನತೆಯ ನಿರ್ಣಯವನ್ನು UGC ಕಾನೂನಿನ ಮುಖಾಂತರ ತೆಗೆದುಕೊಂಡಿದೆ. ಇದನ್ನಾದರೂ ಜಾರಿಗೊಳಿಸಿ ಶೂದ್ರರಾದ 85% ಜನರುಗಳ ಪರವಾಗಿ ನ್ಯಾಯ ಒದಗಿಸಿಕೊಡಬೇಕೆಂದು ಮಾನ್ಯರಲ್ಲಿ ವಿನಯಪೂರ್ವಕ ವಿನಂತಿಸುತ್ತೇವೆ. ವಿಶ್ವ ಹಿಂದೂ ಬಹುಜನ್ ಧ್ವಜ್ ಮತ್ತು ಸಂವಿಧಾನ ರಕ್ಷಾ ಸೇನಾ ಸಂಘಟನೆಯು ಯಾವುದೇ ರೀತಿಯ ಉಗ್ರ ಹೋರಾಟವನ್ನು ಮಾಡದಂತೆ ಸಹಕರಿಸಿ. ಜೈ ಭೀಮ್. ವಂದನೆಗಳೊಂದಿಗೆ. ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.